ಮದುವೆ. ಎಷ್ಟೋ ಗಣ್ಯ ವ್ಯಕ್ತಿಗಳು ಮದುವೆ ಬಗ್ಗೆ ಎಷ್ಟೋ ಮಾತುಗಳು ಹೇಳಿದ್ದಾರೆ. ಅವೇನೋ ಗೊತ್ತಾ? ಎಲ್ಲ ಮನುಷ್ಯರು ಮಾಡೋ ದೊಡ್ಡ ತಪ್ಪು ಮದುವೆ ಮಾಡ್ಕೊಳ್ಳೋದಂತೆ. ಮದುವೆ ಕ್ಷಮೆ ಇಲ್ಲದಿರೋ ಇರುವ ನೇರ ಅಂತೆ. ಇಬ್ಬರು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರ ಕಷ್ಟಗಳನ್ನು ಒಂದು ಮಾಡ್ಕೊಳ್ಳೋದಂತೆ. ಹಿಂಗೆ ಆತರ ಪಟ್ಟು ಮದುವೆ ಮಾಡ್ಕೊಳ್ತಾರೆ, ಫ್ರೀ ಇದ್ದಾಗ ಬಾಧೆ ಪಡ್ತಾರೆ. ಈ ಥರ ಮದುವೆ ಬಗ್ಗೆ ಅನೇಕರು ಅನೇಕ ರೀತಿ ಮಾತುಗಳು ಹೇಳಿದ್ದಾರೆ. ಹೌದು, ಈಗ ಮನುಷ್ಯನಿಗೆ ಮದುವೆ ಆಗಬೇಕು, ಜೊತೆಯಲ್ಲಿ ಯಾವಾಗಲೂ ಒಬ್ರು ಇರಕ್ಕ, ಸೆಕ್ಸ್ಗೋಸ್ಕರನ, ಇಲ್ಲ ಫ್ಯೂಚರ್ ಜನ್ರೇಷನ್ಗೆ ಮಕ್ಕಳನ್ನು ಕೊಡುಗೆ ಕೊಡೋಕ್ಕ, ಇಲ್ಲ ಓಲ್ಡ್ ಏಜಲ್ಲಿ ಸೇವೆ ಮಾಡಿಸ್ಕೊಳಕ್ಕ. ಜೊತೆಗೋಸ್ಕರನೇ ಆದರೆ ಮನುಷ್ಯರ ನಡುವೆ ದೂರ ದೂರ ಯಾಕೆ ಬೆಳೀತಾ ಇದೆ? ಪಕ್ಕದಲ್ಲೇ ಇರೋ ಮನುಷ್ಯರನ್ನು ಬಿಟ್ಟು ಫೋನ್ಸ್ಗೆ, ಡೈಲಿ ಸೀರಿಯಲ್ಸ್ಗೆ ಯಾಕೆ ಅಡಿಕ್ಟ್ ಆಗ್ತಾಯಿದ್ದೀವಿ? ಜೊತೆಗೋಸ್ಕರ ನಾಯಿಗಳನ್ನು ಯಾಕೆ ಸಾಕ್ತಾ ಇದ್ದೀವಿ? ಒಬ್ಬ ವ್ಯಕ್ತಿ ಜೊತೆ ಜೀವನ ಪೂರ್ತಿ ಇರೋದು ನರಕ ಅಂತ ಯಾಕೆ ಅಂತ ಇದ್ದೀವಿ? ಕೊನೆಯ ದಿನಗಳಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆ ಯಾಕೆ ಇರೋಕ್ಕಾಗ್ತಾ ಇಲ್ಲ? ಹೋಗಲಿ, ಮದುವೆ ಜೊತೆಗೋಸ್ಕರ ಅಲ್ಲದೇ ಇದ್ದರೆ ಮತ್ತೆ ಯಾಕೆ? ಒಬ್ಬರ ಜೊತೆನೇ ಸೆಕ್ಸ್ ಮಾಡೋಕ್ಕ ಓಕೆ, ಅದಕ್ಕೆ ಅಂದ್ಕೊಳ್ಳೋಣ. ಆದರೆ ಮದುವೆ ಮಾಡಿಕೊಂಡಿರೋ ಪ್ರೀತಿ ಅಕ್ಕಿಗಳೇ ಯಾಕೆ ಬೇರೆ ಅಕ್ಕಿಗಳ ಜೊತೆ ಅಫೇರ್ ಇಟ್ಕೊಳ್ಳುತ್ತಿದ್ದೀರಾ? ಯಾಕೆ ಬೇರೆ ಅಕ್ಕಿ ಹತ್ರ ಇರೋದು ನಿಮ್ಮ ಅಕ್ಕಿ ಹತ್ರ ಇಲ್ವಾ? ಇಷ್ಟಕ್ಕೆಲ್ಲ ಮದುವೆ ಮಾಡ್ಕೊಳ್ಳೋದು ಯಾಕೆ? ತಾಳಿ ಅನ್ನೋ ಟ್ಯಾಗ್ ಯಾಕೆ? ಸೊ ಮದುವೆ ಜೊತೆಗೋಸ್ಕರ ಅಲ್ಲ ಅಂತ ಅರ್ಥ ಆಯಿತು. ಮತ್ತು ಒಬ್ಬರ ಜೊತೆನೇ ಸೆಕ್ಸ್ ಅನ್ನೋ ಕಾನ್ಸೆಪ್ಟ್ಗೂ ಅಲ್ಲ ಅಂತ ಅರ್ಥ ಆಯಿತು. ಇನ್ನು ಮಿಕ್ಕಿದ್ದು ಜನ ಹೇಳ್ಕೊಡೋದು ಫ್ಯೂಚರ್ ಜನ್ರೇಷನ್ಗೋಸ್ಕರ, ಮಕ್ಕಳಿಗೆ ಜನ್ಮ ಕೊಡೋಕ್ಕೆ. ಓಕೆ, ಅದೇ ಕರೆಕ್ಟ್ ರೀಸನ್ ಅಂತ ಅಂದ್ಕೊಳ್ಳೋಣ. ನೀನು ನಿನ್ನ ವೈಫ್ ಜೊತೆ ಇದ್ದಾಗ, ಅದೇ ಫಸ್ಟ್ ನೈಟಲ್ಲಿ, ನಿನ್ನ ಫ್ಯೂಚರ್ ಜನ್ರೇಷನ್ ಬಗ್ಗೆ ಥಿಂಕ್ ಮಾಡ್ತೀಯಾ? ಇಲ್ಲ ಅಲ್ವಾ? ಮಕ್ಕಳನ್ನು ಬೆಳೆಸೋವಾಗ ಫ್ಯೂಚರ್ ಜನ್ರೇಷನ್ ಬಗ್ಗೆ ಥಿಂಕ್ ಮಾಡ್ತಾ ಬೆಳೆಸ್ತೀಯಾ? ಇಲ್ಲ ಅಲ್ವಾ? ಮತ್ತೆ ಯಾಕೆ ಈ ಲಲ್ಲಯ್ಯ ಮಾತುಗಳು? ಫ್ಯೂಚರ್ ಜನ್ರೇಷನ್ ಬಗ್ಗೆ, ಸೊಸೈಟಿ ಬಗ್ಗೆ ಥಿಂಕ್ ಮಾಡೋ ಗಣ್ಯ ವ್ಯಕ್ತಿಗಳಿಗೆ ಈ ಎನ್ವಿರಾನ್ಮೆಂಟ್ ಕತೆ ಏನು? ಬೇಕಾದಷ್ಟು ಪ್ಲಾಸ್ಟಿಕ್ ಯೂಸೇಜ್ ಏನು? ಈ ರೇಡಿಯೇಷನ್ ಏನು? ಭೂಮಿ ಹೀಟ್ ಆಗೋದೇನು? ನದಿ ಕೆರೆಗಳೆಲ್ಲ ಬಾಡೋಗೋದೇನು? ಸೊ ಫ್ಯೂಚರ್ ಬಗ್ಗೆ, ಫ್ಯೂಚರ್ ಜನ್ರೇಷನ್ ಬಗ್ಗೆ ಯಾರೂ ಥಿಂಕ್ ಮಾಡ್ತಾ ಇಲ್ಲ. ಇಲ್ಲಿ ಇವಾಗ ನಾಯಿ ಥರ ಕಾಮ ತೀರಿಸ್ಕೊಂಡ್ವಾ ಇಲ್ವಾ ಅಷ್ಟೇ. ಸೊ ಚಿಲ್ಡ್ರನ್ಸ್ ಈ ಕಾಮಕ್ಕೆ ನಿದರ್ಶನ ಅಷ್ಟೇ. ಇದನ್ನು ನೀನು ಒಪ್ಪಲೇಬೇಕು. ಅಷ್ಟೇ ಬಿಟ್ಟರೆ ಎಕ್ಸ್ಟ್ರಾ ಮಸಾಲ ಆ್ಯಡ್ ಮಾಡಬೇಡಿ. ಆ್ಯಕ್ಚುಲಿ ನಿಜ ಏನಂದರೆ, ಮದುವೆ ಯಾರೂ ಥಿಂಕ್ ಮಾಡಿ ಮಾಡ್ಕೊಳ್ಳಲ್ಲ. ಒಂದು ಏಜ್ ಬಂದಿದೆ, ಮದುವೆ ಮಾಡ್ಕೋಬೇಕು. ಸೆಟಲ್ ಆಗಿದ್ದೀವಿ, ಮದುವೆ ಮಾಡ್ಕೋಬೇಕು. ಲೈಸೆನ್ಸ್ಡ್ ಸೆಕ್ಸ್ಗೆ ಮದುವೆ ಮಾಡ್ಕೋಬೇಕು. ಗಂಡಸ್ತನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಮದುವೆ ಮಾಡ್ಕೋಬೇಕು, ಇಲ್ಲ ಮಕ್ಕಳು ಮಾಡಬೇಕು. ಇದರಿಂದ ಮಕ್ಕಳನ್ನು ಬೆಳೆಸೋಕ್ಕಾಗದೆ, ಹೆಂಡತಿ ಕಾಟ ತಾಳಕ್ಕಾಗದೆ, ಗಂಡಸ್ತನ ಸಹಿಸೋಕ್ಕಾಗದೆ, ರೆಸ್ಪಾನ್ಸಿಬಿಲಿಟೀಸ್ ಭಾರವನ್ನು ಮೋಯಕ್ಕಾಗದೆ, ಶೋಲ್ಡರ್ಸ್ ಕೆಂಪಾಗಿ ಜೀವನ ಭಾರ ಆಯಿತೋ ಅಂತ ಕಣ್ಣೀರು ಹಾಕ್ತೀವಿ. ಮದುವೆ ಕ್ಯಾನ್ಸಲ್ ಆಗೋಕ್ಕೆ ಕಾರಣ ಮದುವೆಯಲ್ಲಿ ಪ್ರೀತಿ ಇಲ್ಲದೇ ಇರೋದು ಅಂತಾರೆ ಕೆಲವರು. ಸೊ ಪ್ರೀತಿ ಅಂದರೆ ಏನು? ಪ್ರೀತಿ ಅಂದರೆ ಸ್ಯಾಕ್ರಿಫೈಸ್ ಅಂತಾರೆ ಖಲೀಲ್ ಜಿಬ್ರಾಹಿಂ. ನಿಜಕ್ಕೂ ಈ ಸ್ಯಾಕ್ರಿಫೈಸ್ಗಳಿಂದಲೇ ಈ ಮದುವೆಗಳೆಲ್ಲ ಕ್ಯಾನ್ಸಲ್ ಆಗ್ತಾ ಇರೋದು. ನಿನಗೆ ಇಷ್ಟವಾದವನಿಗೋಸ್ಕರ ನಿನ್ನ ಇಷ್ಟಗಳನ್ನು ಬಿಡೋದೇ ಸ್ಯಾಕ್ರಿಫೈಸ್ ಅಂದರೆ. ಬಟ್ ಈ ಸ್ಯಾಕ್ರಿಫೈಸ್ ಮಾಡಿದವನು ಸೈಲೆಂಟ್ ಆಗಿರ್ತಾನಾ? ಸತ್ರೂ ಇರಲ್ಲ. ನಿನಗೋಸ್ಕರ ನಾನು ಇಷ್ಟು ಮಾಡಿದರೆ ನೀನು ಸ್ವಲ್ಪನೂ ಕರ್ಟಿಸಿ ತೋರಿಸಿಲ್ಲ ಅಂತಾನೆ ಅಷ್ಟೇ. ಈ ಒಂದು ಮಾತಿಂದ ಕಸುಗಳು ಬುಸ್ಸುಗಳು, ಚಪಾತಿ ಕೋಲು ಮುರಿಯೋದಂತೂ ಗ್ಯಾರಂಟಿ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ಮದುವೆ ಅಂದರೆ ಕಷ್ಟಗಳಲ್ಲಿ ಅತಿ ದೊಡ್ಡ ಕಷ್ಟ. ಅದು ಅನುಭವಿಸೋಕ್ಕೆ ಆಗದೇ ಇರೋ ಕಷ್ಟ. ರೆಸ್ಪಾನ್ಸಿಬಿಲಿಟೀಸ್ ಡಬಲ್ ಮಾಡ್ಕೊಳ್ಳೋದು. ರಿಲೇಟಿವ್ಸ್ನ 10 ದಿನ ಸಹಿಸೋದು ಎಷ್ಟು ಕಷ್ಟವೋ, ಮದುವೆ ಮಾಡ್ಕೊಳ್ಳೋದು ಅದಕ್ಕಿಂತ ಕಷ್ಟ. ರಿಲೇಟಿವ್ಸ್ನ ಹೋಗಿ ಅನ್ನೋಕ್ಕೂ ಆಗಲ್ಲ, ಇರಿ ಅಂತ ಹೇಳೋಕ್ಕೂ ಆಗಲ್ಲ. ಒಳಗಡೆ ಫುಲ್ಲು ಫ್ರಸ್ಟ್ರೇಟ್ ಆಗ್ತಾ ಇರ್ತೀವಿ, ಆಚೆಗೆ ಮಾತ್ರ ಸ್ಮೈಲ್ ಕೊಡ್ತಾ ಇರ್ತೀವಿ. ಮದುವೆನೂ ಅಷ್ಟೇ. ಆದರೆ ಒಂದು ಮಾತ್ರ ನಿಜ, ಮದುವೆ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲದೆ, ಆದರೆ ಹಿಸ್ಟ್ರಿ ಗೊತ್ತಿಲ್ಲದೆ ಮದುವೆ ಮಾಡಿಕೊಂಡ್ರೂ ಬಾಧೆ ಪಡ್ತೀಯಾ, ಮಾಡಿಕೊಳ್ಳದೇ ಇದ್ದರೂ ಬಾಧೆ ಪಡ್ತೀಯಾ? ಬಾಧೆ ಪಡೋದಂತೂ ಕಾಮನ್. ಯಾಕಂದರೆ ಮದುವೆ ಅನ್ನೋದು ಒಂದು ಕಾಲದಲ್ಲಿ ಅದು ಅವಶ್ಯಕತೆ, ಈಗಿನ ಕಾಲದಲ್ಲಿ ಅದು ಅನವಶ್ಯಕತೆ. ಫೈನಲಿ ನಾನು ಹೇಳೋದೇನೆಂದರೆ, ಒದ್ದುರ ಸೋದರ ಪೆಲ್ಲಂಟೆ ನೂರೆಯಲ್ಲೂ ಮಂಟರ.